ಎಲ್ಲರಿಗೂ ನಮಸ್ಕಾರಗಳು. ಇದು ನಮ್ಮ ಸರ್ಕಾರಿ ಕಲಾ ಕಾಲೇಜು. ಈಗಾಗಲೇ ಈ ಕಾಲೇಜಿನಲ್ಲಿ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಾದ ಬಿಕಾಂ ಮತ್ತು BBA ಕೋರ್ಸ್ಗಳ ಪ್ರವೇಶಾತಿ ಪ್ರಾರಂಭವಾಗಿದೆ. ಈಗ ನೀವು ನೋಡ್ತಾ ಇರಬಹುದು ಅದು ಕಾಲೇಜ್ ಗೇಟು. ಈ ಕಾಲೇಜ್ ಗೇಟಿನಿಂದ ಹೊರಭಾಗದಲ್ಲಿ ಬಂದಿದ ತಕ್ಷಣ ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯ ಸೆಂಟ್ರಲ್ ಕಾಲೇಜ್ ಅಂತ ಒಂದು ಸ್ಟಾಪ್ ಮೆಟ್ರೋ ಸ್ಟೇಷನ್ ಇದೆ. ಇದು ವೈಟ್ ಫೀಲ್ಡ್ ಇಂದ ಹಿಡಿದು ಚಲ್ಲಾಘಟ್ಟದವರೆಗೂ ಈ ಮೆಟ್ರೋ ಸ್ಟೇಷನ್ ಹಾದು ಹೋಗುತ್ತೆ. ಇಲ್ಲಿ ಕಾಲೇಜಿಗೆ ಹತ್ರವಾಗಿ ಸಾರಿಗೆ ಸೌಲಭ್ಯನೂ ಇದೆ. ಈ ಕಡೆ ಹೋದ್ರೆ ನಿಮಗೆ ಎಲ್ಲಿಂದ ಮೈಸೂರು ಬ್ಯಾಂಕಿಂದ ಹಿಡಿದು ಮೆಜೆಸ್ಟಿಕ್ ಹೋಗುವಂತಹ ಮಾರ್ಗ ಸಿಗುತ್ತದೆ. ಈ ಕಡೆ ಹೋದರೆ ನಿಮಗೆ KR ಸರ್ಕಲ್ ಮಾರ್ಗ ಸಿಗುತ್ತದೆ. ಸೊ ಇಲ್ಲಿ ಬಸ್ಸಿನ ಸೌಲಭ್ಯವು ಕಾಲೇಜಿನಿಂದ ತುಂಬ ಹತ್ತಿರವಾಗುತ್ತದೆ. ಸರ್ಕಾರಿ ಕಲಾ ಕಾಲೇಜು ಮುಂಭಾಗದಲ್ಲಿರುವಂತಹ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಬಳಿಯಲ್ಲಿ ಒಂದು ನಂದಿನಿ ಪಾರ್ಲರ್ ಇದೆ. ಈ ನಂದಿನಿ ಪಾರ್ಲರ್ ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಅದರಲ್ಲಿ ಮಾಡಿರುವಂಥ ಸ್ವೀಟ್ಸ್ ಆಗಿರ್ಬೋದು, ಮತ್ತು ಜ್ಯೂಸ್ ಐಟಮ್ಸ್ಗಳು ಎಲ್ಲ ವಿಧವಾದಂಥ ಜ್ಯೂಸ್ ಸಿಗುತ್ತೆ, ಬ್ರೆಡ್ ಐಟಮ್ ಸಿಗುತ್ತೆ, ಬಣ್ಣ ಐಟಮ್ ಸಿಗುತ್ತೆ. ಯಾರಿಗೆಲ್ಲ ನಂದಿನಿ ಪ್ರಾಡಕ್ಟಲ್ಲಿರುವಂತಹ ಎಲ್ಲ ಐಟಮ್ಸ್ಗಳು ಈ ಒಂದು ನಂದಿನಿ ಪಾರ್ಲರಲ್ಲಿ ನಿಮಗೆ ದೊರೆಯುತ್ತದೆ. ಇವಾಗ ನೀವು ಕಾಲೇಜ್ ಒಳಗೆ ವೆಹಿಕಲ್ಸ್ನ ತಗೊಂಡ್ಬರ್ತೀರಾ, ಆಗ ಪಾರ್ಕಿಂಗ್ ಮಾಡಬೇಕು ಅನ್ನೋ ಚಿಂತೆನ ಬಿಟ್ಬಿಡಿ. ಯಾಕಂದರೆ ಕಾಲೇಜ್ ಡಿಪಾರ್ಟ್ಮೆಂಟ್ ಒಳಗಡೆ ಎಂಟ್ರೆನ್ಸ್ ಆಗೋಕ್ಕಿಂತ ಮುಂಚೆ ಎಡಗಡೆ ಮತ್ತು ಬಲಗಡೆ ಎರಡು ಕಡೆನೂ ಪಾರ್ಕಿಂಗ್ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಅವಕಾಶ ಇದೆ. ಸೊ ನೀವು ನೋಡ್ತಿರ್ಬೋದು ಇದು ಪಾರ್ಕಿಂಗ್ ಏರಿಯಾ. ಈ ಕಡೆ ಮಾತ್ರ ಅಲ್ಲದೆ ಆ ಕಡೆ ಗ್ರೌಂಡ್ ಇದೆ. ಸೊ ಅಲ್ಲಿನೂ ಸಹ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ನಿಮಗೆ ಅವೈಲೇಬಲ್ ಇದೆ. ಸೊ ಈ ಕಾಲೇಜಿಗೆ ಸಂಬಂಧಪಟ್ಟಂತಹ ಒಂದು ಕ್ಯಾಂಟೀನ್ ಈ ಕ್ಯಾಂಟೀನ್ ಹೆಸರು ಶ್ರೀ ದುರ್ಗಾ ಉಪಹಾರ ಸರ್ಕಾರಿ ಕಲಾ ಕಾಲೇಜ್ ಕ್ಯಾಂಟೀನ್. ಈ ಕ್ಯಾಂಟೀನ್ನಲ್ಲಿ ಬೆಳಿಗ್ಗೆ ಬೇಕಾದಂತಹ ಎಲ್ಲ ಉಪಹಾರಗಳು ಸಹ ಇಲ್ಲಿ ದೊರೆಯುತ್ತೆ. ಸೊ ಯಾರು ಮನೇಲಿ ಊಟ ಮಾಡ್ಕೊಂಡು ಬಂದಿರಲ್ಲ ಅವರು ಇಲ್ಲಿ ಬೆಳಿಗ್ಗೆ ಊಟ ಮಾಡ್ಕೋಬಹುದು. ಬೇಕಾಗಿರುವಂಥ ಜ್ಯೂಸ್ ಇದೆ, ಕಾಫಿ ಇದೆ. ಗ್ರೌಂಡ್ ಈಗೇನು ನೀವು ಗ್ರೌಂಡ್ ನೋಡ್ತಾ ಇದ್ದೀರಾ, ಇದು ಸರಿಸುಮಾರು 400 ಮೀಟರ್ಗಳಷ್ಟು ಸರೌಂಡ್ಸ್ ಇದೆ. ಈ ಒಂದು ಗ್ರೌಂಡಲ್ಲಿ ಕಬಡ್ಡಿ ಆಗಿರ್ಬೋದು, ಖೋಖೋ ಆಗಿರ್ಬೋದು, ರನ್ನಿಂಗ್ ರೇಸ್ ಆಗಿರ್ಬೋದು, ಮತ್ತು ಎಸ್ಪೆಷಲಿ ಬೆಂಗಳೂರಲ್ಲಿ ಎಲ್ಲೇ ಕ್ರಿಕೆಟ್ ಟೂರ್ನಮೆಂಟ್ಗಳು ನಡೆದ್ರು ಆ ಒಂದು ಮ್ಯಾಚ್ಗಳನ್ನು ಇಲ್ಲಿ ನಡೆಸಲಾಗುತ್ತದೆ. ನಾವು ಸ್ಪೋರ್ಟ್ಸ್ ರೂಮ್ ಒಳಗಡೆ ಇದ್ದೀವಿ. ಈ ಸ್ಪೋರ್ಟ್ಸ್ ರೂಮ್ ಒಳಗಡೆ ಯಾವ ಸ್ಪೋರ್ಟ್ಸ್ ಉಪಕರಣಗಳು ಇವೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಸೊ ನೀವಿಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ಸುಮಾರು ವಿದ್ಯಾರ್ಥಿಗಳು ಮಾಡಿರೋಂಥ ಸಾಧನೆ. ಸೊ ಈ ಸ್ಪೋರ್ಟ್ಸ್ ರೂಮಲ್ಲಿ ಒಳಗಡೆ ಬಂದಿದ ತಕ್ಷಣ ಈ ರೀತಿ ಇರುತ್ತೆ. ಇಲ್ಲಿ ಎಲ್ಲ ಸುತ್ತುವರೆದು ಮ್ಯಾಟ್ನಿಂದ ಕವರ್ ಮಾಡಿರ್ತಾರೆ. ಈ ಮ್ಯಾಟಲ್ಲಿ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ಬೋದು, ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಮಾಡ್ಬೋದು, ಮತ್ತು ಥ್ರೋಬಾಲ್ ಸಂಬಂಧಪಟ್ಟಂಥ ವಿಷಯಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು. ಅದು ಮಾತ್ರವಲ್ಲದೆ ಕಷ್ಟಪಟ್ಟು ಆಟಗಳನ್ನು ಆಡೋದಕ್ಕೆ ಕಷ್ಟ ಆಗ್ತಿದೆ ಅವರು ಮೈಂಡ್ ಗೇಮ್ ಆಡ್ಬೋದು. ಆ ಮೈಂಡ್ ಗೇಮ್ಗೋಸ್ಕರ ಇಲ್ಲಿ ಕ್ಯಾರಮ್ ಇದೆ ಮತ್ತು ಚೆಸ್ ಇದೆ. ಇದು ಸರ್ಕಾರಿ ಕಲಾ ಕಾಲೇಜಿನಲ್ಲಿರುವಂತಹ ಜಿಮ್ನಾಸ್ಟಿಕ್ ಉಪಕರಣಗಳು. ಇಲ್ಲಿ ಯಾವ ವಿದ್ಯಾರ್ಥಿಗಳೆಲ್ಲ ಅಡ್ಮಿಷನ್ ಆಗ್ತಾರೋ ಸೊ ಆ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಬುದ್ಧಿಯನ್ನು ಯೂಸ್ ಮಾಡಿಕೊಂಡು ಇಲ್ಲಿರುವಂತಹ ಎಲ್ಲ ಉಪಕರಣಗಳನ್ನು ಬಳಸಿಕೊಂಡು ಅವರು ಜಿಮ್ ಸಹ ಮಾಡ್ಬೋದು. ಇದು ನಮ್ಮ ಕಾಲೇಜಿನ ಆವರಣದಲ್ಲಿರುವಂತಹ ಒಂದು ಜೆರಾಕ್ಸ್ ಶಾಪ್. ಈ ಒಂದು ಜೆರಾಕ್ಸ್ ಶಾಪಲ್ಲಿ 0.50 ಅಂದರೆ 50 ಪೈಸೆಗೆ ಸೊ ಜೆರಾಕ್ಸ್ಗಳನ್ನು ಮಾಡ್ಕೊಡ್ತಾರೆ. ನೀವು ನೋಡ್ಬೋದು ಬ್ಲಾಕ್ ಆ್ಯಂಡ್ ವೈಟ್ ಕಲರ್ ಜೆರಾಕ್ಸ್ ಆಗಿರ್ಬೋದು, ಪ್ರಿಂಟ್ಔಟ್ ಆಗಿರ್ಬೋದು, ಲ್ಯಾಮಿನೇಷನ್ ಆಗಿರ್ಬೋದು, ಫ್ಯಾಕ್ಸ್ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಸೊ ಎಲ್ಲ ಇಲ್ಲಿ ದೊರೆಯುತ್ತೆ. ಫೈನಲಿ ನೀವೆಲ್ಲ ಎದುರು ನೋಡ್ತಿರುವಂತಹ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ. ಕೇವಲ ಕೆಳಗಡೆ ಮಾತ್ರ ತರಗತಿ ಅಲ್ಲದೆ ಮೇಲೇನೂ ಸಹ ಹೊಸ ತರಗತಿಗಳನ್ನು ಪ್ರಾರಂಭ ಮಾಡಿದೆ. ಸೊ ನೀವು ನೋಡ್ತಾ ಇರ್ಬೋದು ಈಗ ಕನ್ಸ್ಟ್ರಕ್ಷನ್ ಆಗಿರುವಂತಹ ಕಟ್ಟಡಗಳು ಎಲ್ಲ ಹೊಸದಾಗಿ ಹೀಗೇನೇ ಇದೆ. ನೀವು ಮೇಲೆಯಿಂದ ಏನಾದರೂ ನೋಡಿದ್ರೆ ಸುತ್ತ ನಿಮಗೆ ಹಸಿರು ಕಂಗೊಳಿಸ್ತಾ ಇರುತ್ತೆ. ಈಗ ನೀವು ಮೇನ್ ರೋಡಿಂದ ಕಾಲೇಜ್ ಒಳಗಡೆ ಮುಂಭಾಗದಲ್ಲಿ ಬಂದರೆ ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ ಸರ್ಕಾರಿ ಕಲಾ ಕಾಲೇಜು. ಆರ್ಟ್ಸ್ ಡಿಪಾರ್ಟ್ಮೆಂಟ್ ಒಳಗೆ ನೀವು ಎಂಟ್ರಿ ಆಗಿದ ತಕ್ಷಣ ಎಡಗಡೆ ಭಾಗಕ್ಕೆ ಬಂದರೆ ಇಲ್ಲಿ ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇರುತ್ತೆ. ಬಿಕಾಂ BBA ಹಾಗೂ ಆರ್ಟ್ಸ್ ಕೋರ್ಸಸ್ ಏನೇ ಬೇಕಾದ್ರೂ ಇಲ್ಲಿ ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇರುತ್ತೆ. ಅಡ್ಮಿಷನ್ ಮಾಡಬೇಕಾದ್ರೆ ಏನೇನೆಲ್ಲ ಬೇಕು ಅಂತ SSLC 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, PUC 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ವರ್ಗಾವಣೆ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ, ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ 4 ಬೇಕಾಗುತ್ತೆ. ಇಷ್ಟು ಮಾಹಿತಿಗಳು ನೀವು ತಗೊಂಡ್ಬರಬೇಕಾಗುತ್ತೆ. ಅನಂತರ ಇಲ್ಲಿ ಅಡ್ಮಿಷನ್ ಪ್ರೋಸೆಸ್ ಆಫ್ಲೈನ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಮೊಬೈಲಲ್ಲಿ USMS ಅಲ್ಲಿ ಅಡ್ಮಿಷನ್ ಪ್ರೋಸೆಸ್ ಆನ್ಲೈನ್ ಆಗುತ್ತೆ. ಇದು ನಮ್ಮ ಸರ್ಕಾರಿ ಕಲಾ ಕಾಲೇಜಿನ ಗ್ರಂಥಾಲಯ. ಈ ಗ್ರಂಥಾಲಯದ ಒಳಗೆ ಬಂದಾಗ ನಮಗೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ UPSC ಪ್ರಿಪ್ರೇಷನ್ಗೆ ಬೇಕಾಗುವಂಥ ಎಲ್ಲ ಮೆಟೀರಿಯಲ್ ಇದೆ. ಡೈಲಿ ನ್ಯೂಸ್ ಪೇಪರ್ ಅಪ್ಡೇಟ್ಸ್ ಮಾಡ್ತಾರೆ, ಮತ್ತು ಮ್ಯಾಗ್ಝಿನ್ಸ್ಗಳಿದೆ. ಸೊ ಇಲ್ಲಿ UPSC ಮತ್ತು ಗೌರ್ಮೆಂಟ್ನ ದೊಡ್ಡ ಜಾಬ್ಗಳಿಗೆ ಬೇಕಾದಂತಹ ಎಲ್ಲ ಪುಸ್ತಕಗಳು ಈ ಒಂದು ಗ್ರಂಥಾಲಯದ ಒಳಗೆ ದೊರೆಯುತ್ತದೆ. ಹಾಗೂ ಈ ಒಂದು ಗ್ರಂಥಾಲಯದಲ್ಲಿ ಸರಿಸುಮಾರು 58,000 ಪುಸ್ತಕಗಳಿದೆ. ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಳಗೆ, ಇಲ್ಲಿ UG ಸಂಬಂಧಪಟ್ಟಂತಹ ಎಲ್ಲ ಪುಸ್ತಕಗಳಿವೆ. ಮತ್ತು ಈ ಒಂದು ಎಡಭಾಗದಲ್ಲಿ PG ಸಂಬಂಧಪಟ್ಟಂತಹ ಎಲ್ಲ ಬುಕ್ಸ್ಗಳು ಇಲ್ಲಿ ದೊರೆಯುತ್ತೆ. ಕಾಲೇಜದ ಒಳಗೆ ಪ್ರವೇಶ ಪಡೆಯೋಕ್ಕಿಂತ ಮುಂಚೆ ಸೊ ನಿಮ್ಮ ಒಂದು ನೇಮ್ನ USMS ನಂಬರ್ನ ರಿಜಿಸ್ಟರ್ ಮಾಡಬೇಕು. BA BCom BBA ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಿಲೆಬಸ್ ಬುಕ್ಗಳು ಸಹ ಇಲ್ಲಿ ದೊರೆಯುತ್ತೆ. ಸೊ ಆ ಪುಸ್ತಕಗಳನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈ ಲೈಬ್ರರಿ ಸಮಯ ಬಂದ್ಬಿಟ್ಟು 9:30 ಇಂದ 5 ಗಂಟೆವರೆಗೂ ಇದೆ. ಸೊ ಇದು ಸರ್ಕಾರಿ ಕಲಾ ಕಾಲೇಜಿನಲ್ಲಿರುವಂತಹ ಬಾಪೂಜಿ ಸಭಾಂಗಣ. ಕರಿಕ್ಯುಲಮ್ ರಿಲೇಟೆಡ್ ಫೆಸಿಲಿಟಿ ಹೊರತುಪಡಿಸಿ ನಾನ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಬಂದಾಗ ಮಾನವ ಯೋಗಕ್ಷೇಮಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಯೂತ್ ರೆಡ್ ಕ್ರಾಸ್, ಕಮ್ಯುನಿಟಿ ಸರ್ವಿಸ್, ಔಟ್ಡೋರ್ ಅಡ್ವೆಂಚರ್, ಡಿಸಾಸ್ಟರ್ ರಿಲೀಫ್ ಫಂಡ್, ಸಿವಿಕ್ ಅವೇರ್ನೆಸ್ ಬಗ್ಗೆ ಕಾರ್ಯನಿರ್ವಹಿಸುತ್ತಿರುವ ರೋವರ್ಸ್ ಅಂಡ್ ರೇಂಜರ್ಸ್, NSS ಕಮ್ಯುನಿಟಿ ಎಂಗೇಜ್ಮೆಂಟ್, ಪಬ್ಲಿಕ್ ಹೆಲ್ತ್ ಆ್ಯಂಡ್ ಸೇಫ್ಟಿ, ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್, ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಎಂಪವರ್ಮೆಂಟ್. NCCಯಲ್ಲಿ 2 ವಿಧ ಇದೆ, NCC ಆರ್ಮಿ ಆ್ಯಂಡ್ NCC ನೇವಿ. NCC ಆರ್ಮಿಯಲ್ಲಿ ಜಾಯ್ನ್ ಆದರೆ ಮಿಲಿಟರಿ ಅಡ್ವೆಂಚರ್ ಸರ್ವಿಸ್ ಸಿಗುತ್ತೆ. NCC ನೇವಿಯಲ್ಲಿ ಜಾಯ್ನ್ ಆದರೆ ನಿಮಗೆ ಸೀಮೆನ್ಶಿಪ್ ಆ್ಯಂಡ್ ನ್ಯಾವಿಗೇಷನ್ ಸಿಗುತ್ತೆ. ಸೊ ಇವೆರಡರಿಂದ ಏನು ಬೆನಿಫಿಟ್ ಇದೆ ಅಂದರೆ, ನೀವು ಮುಂದಿನ ಹಂತದಲ್ಲಿ ಗೌರ್ಮೆಂಟ್ ಜಾಬ್ಗೆ ಏನಾದರೂ ಟ್ರೈ ಮಾಡ್ತಿದ್ರೆ ನಿಮಗೆ NCC ಆರ್ಮಿ ಅಥವಾ NCC ನೇವಿ ಮಾಡಿದರೆ ನಿಮಗೆ ಗೌರ್ಮೆಂಟ್ ಜಾಬ್ಗಳಲ್ಲಿ ಮೀಸಲಾತಿ ಅಂದರೆ ರಿಸರ್ವೇಷನ್ ಸಿಗುತ್ತೆ. ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ರಿಸರ್ವೇಷನ್ ನಿಮಗೆ ಸಿಗುತ್ತೆ. ಸಾಂಸ್ಕೃತಿಕ ಚಟುವಟಿಕೆಗಳು, ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಹಾಗೂ ಇಂಟರ್ ಕಾಲೇಜ್ ಕಾಂಪಿಟೇಷನ್ಗಳಿಗೆ ನಮ್ಮ ಕಾಲೇಜಿನಲ್ಲಿ ಎಂಕರೇಜ್ ಮಾಡುತ್ತಾರೆ. ರೀಸೆಂಟಾಗಿ BBA ಸ್ಟೂಡೆಂಟ್ಗಳು ನಾವು ಇಂಡಸ್ಟ್ರಿಯಲ್ ವಿಸಿಟ್ ಟು ಕೊಕೊಕೋಲಾ ಕಂಪನಿಗೆ ಹೋಗಿದ್ವಿ ಮತ್ತು ಫೀಲ್ಡ್ ವಿಸಿಟ್ ಜಾನಪದ ಲೋಕಕ್ಕೆ ಹೋಗಿದ್ವಿ. ಇದು ರಾಮನಗರದಲ್ಲಿದೆ. ಅಷ್ಟು ಮಾತ್ರ ಅಲ್ಲದೆ ಗುರುವಂದನಾ ಕಾರ್ಯಕ್ರಮ ಮತ್ತು ಫೇರ್ವೆಲ್ ಡೇ ಹಾಗೂ ಅಂತಿಮವಾಗಿ ಗ್ರಾಜುಯೇಷನ್ ಡೇ ಅನ್ನು ಸಹ ಆಚರಿಸಲಾಯಿತು. ಈ ವಿಡಿಯೋವನ್ನು ನೋಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳನ್ನು ಎಲ್ಲರಿಗೂ ಶೇರ್ ಮಾಡಿ ಬೇಗನೆ ಬಂದು ಅಡ್ಮಿಷನ್ ಅನ್ನು ಮಾಡಿಕೊಳ್ಳಿ. ಧನ್ಯವಾದಗಳು.